ಬದುಕಿದೆನು ನಾ ಬಯಸುವ ಬಯಕೆ. ಹೌದು ಹೌದು. ಅವರು ಲಿಂಗ ಪೂಜೆ ಯಾವಾಗ ಮಾಡಬೇಕು ಅಂತ ಹೇಳ್ತಾರ ಅವರು. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಗಾಂಧಾರಿ ಅಂದ್ರೆ 12ರಿಂದ 3, ಮಾಂಧಾರಿ ಅಂದ್ರೆ 3ರಿಂದ 6. ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಮುಂದೆ ಅದಕ್ಕೆಲ್ಲ ಲಕ್ಷಣಗಳನ್ನು ಕೊಡ್ತಾರ ಅವ್ರು. ಏನೇನಪ್ಪ? ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ, ದುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ, ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ. ನೋಡ್ರಿ, ಅವಾಗ 12ನೇ ಶತಮಾನದಾಗ ಕೊಲ್ಲವ್ರನ್ನ ಹೆಂಗ ಪಾಪಿ ಅಂತಾರ ಅವ್ರು. ಗೋವುಗಳ ಆಕಳ ಕೊಲ್ತಿದ್ರು. ಅದಕ್ಕೆ ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ, ತನ್ನೊಡನೆ ಮಲಗಿರ್ದ ಸತಿಯ ನೆಚ್ಚಿಸದೆ, ಹೆಂಡತಿನ ಎಬ್ಸ್ಲಕ್ ಹೋಗ್ಬೇಡ, ತನ್ನೊಡನೆ ಮಲಗಿರ್ದ ಸತಿಯ ನೆಚ್ಚಿಸದೆ ಲಿಂಗವ ಪೂಜಿಸಬೇಕು. ಅಂದ್ರೆ ಈ ಬ್ರಹ್ಮಾಂಡದೊಳಗೆ ಕಾಲಕ್ಕೂ ಅಷ್ಟೇ ಮಹತ್ವ ಕೊಟ್ಟಾರ, ಸಮಯಕ್ಕೆ. ಹೌದು ಹೌದು. ಸುಪ್ರಭಾತ ಸಮಯದಲ್ಲೆದ್ದು ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವ ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನ. ಯಾರು ಲಿಂಗ ಪೂಜೆ ಮಾಡ್ಕೊತಾರೋ ಎಲ್ಲಾ ಕಾಡಾಟಗಳ ದೂರ ಕವತಾರ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ, ಶಂಭು ನಿಮ್ಮಯ ನೋಟ ಹೆರಹಿಂಗದ ಕಣ್ಬೇಟ. ಕೂಡಲ ಸಂಗಮ ದೇವರ ಕೂಡುವ ಕೂಟ. ಅಟ್ವರ್ನ್ಮೆಂಟ್ಗೆ ಒಂದು ದಾರಿದು. ಬಟ್ ಬೆಳಿಗ್ಗೆ ನಸಿಕಲೆ ಏನ್ ಅದ, ಬಾಕಿ ಟೈಮ್ ಒಳಗೂ ಮಾಡಬಹುದು ಪೂಜೆ, ಮಾಡಬಹುದು. ಆದ್ರೆ ಇಷ್ಟು ಇಫೆಕ್ಟಿವ್ ಇರಂಗಿಲ್ಲ. ಓಕೆ. ಯಾವ ಕಾಲಕ್ಕೆ ಏನಾಗಬೇಕು ಅದಾಗಬೇಕು. ಅದಕ್ಕೆ ಅದು ಅರ್ಚನೆ, ಅರ್ಪಣೆ, ಅನುಭವ ಇದನ್ನು ನಡಿಬೇಕು. ಅದಕ್ಕೆ ನೋಡ್ರಿ, ಸುಪ್ರಭಾತ ಸಮಯದಲ್ಲಿ ಎದ್ದು ಅರ್ತಿಯಲ್ಲಿ ಲಿಂಗವನೇ ನೋಡಿ. ಎದ್ದು ಕೂಡಲೇ ಲಿಂಗ ದರ್ಶನ, ಆಮೇಲೆ ಬೆಳಿಗ್ಗೆ ಸೂರ್ಯೋದಯ ಆದ ಕೂಡಲೇ ಜಂಗಮ ದರ್ಶನ. ಹುಟ್ಟಿದಕ್ಕಿದೇ ಸಾರ್ಥಕ ಅಂತಾರೆ ಶರಣ. ಬೆಳಿಗ್ಗೆ ದೌಡಿ ಎದ್ದ ಲಿಂಗ ಪೂಜೆ, ಮತ್ತೆ ಎದ್ದ ಮೇಲೆ ಬೆಳಕಿನಾಗ ಜಂಗಮ ದರ್ಶನ. ಇವೆರಡಕ್ಕೆ ಮನುಷ್ಯನ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ. ಜನನ ಮರಣ ಗಮನ ಎಲ್ಲವನ್ನು ಅಳ್ಕೊಂಡು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ, ತನ್ನ ಮಸ್ತಕದಲ್ಲಿ ಅಪಾರವಾದ ಜ್ಞಾನವನ್ನು ತುಂಬಿಕೊಂಡು ಮರ್ತ್ಯರ ಮನದ ಮೈಲಿಗೆಯನ್ನು ಕಳಿತಾ, ಹೃದಯದ ಹೊಲಗಳನ್ನು ಹಸನು ಮಾಡ್ತಾ ಚಲಿಸುವಂತ ಒಂದು ಇದಕ್ಕೆ ಚೈತನ್ಯಕ್ಕೆ ಜಂಗಮ ಅಂತಾರೆ ಶರಣರು. ಜಂಗಮ ಅಂದ್ರೆ ಚಲಿಸುವ ಲಿಂಗ. ಅದು ಜ್ಞಾನಿ, ಅನುಭಾವಿ, ಚಲಿಸುವ ಲಿಂಗ. ಲಿಂಗ ಜಂಗಮ, ಗುರುಲಿಂಗ ಜಂಗಮ. ಅದಕ್ಕೆ ನಾವು ಗುರುಲಿಂಗ ಜಂಗಮ ಪ್ರೇಮಿಯಾಗಿರಬೇಕು. ಇವು 3 ಏನದಾವ ಬಹಳ ದೊಡ್ಡ ಪೂಜ್ಯ ವಸ್ತುಗಳು. ಪ್ರಭುದೇವರು ಹೇಳ್ತಾರೆ, ಲಿಂಗವನ್ನರಿಯದೆ ಏನನ್ನರಿದಡಿಯೂ ಫಲವಿಲ್ಲ, ಲಿಂಗವನ್ನರಿತ ಬಳಿಕ ಮತ್ತೇನನ್ನರಿದಡಿಯೂ ಫಲವಿಲ್ಲ. ಸರ್ವ ಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘ ಸುಖದೊಳು ಓಲಾಡುವೆ ಗುಹೇಶ್ವರ. ಏನೈತಿ ಜಗತ್ನಾಗ ಎಲ್ಲಾ ಲಿಂಗಮಯ. ಲಿಂಗದಲ್ಲಿ ಹುಟ್ಟಿ ಲಿಂಗ ಲೀಲೆ ಆಡಿ ಲಿಂಗೈಕ್ಯರಾದವರಿಗೆ ಈ ಲಿಂಗ ಪ್ರಯೋಗವನ್ನ ಫೈನಲ್ ಹಂತಕ್ಕೆ, ಕೊನೆ ಹಂತಕ್ಕೆ ತರಬೇಕಾದ್ರೆ ಬಸವಣ್ಣನವರು 12 ವರ್ಷ ಇದ್ರ ಮೇಲೆ ಪ್ರಯೋಗ ಮಾಡ್ಯಾರ ಇಷ್ಟಲಿಂಗದ ಮ್ಯಾಗೆ. ಹೌದು. ಬದುಕಿದೆನು ನಾ ಬಯಸುವ ಬಯಕೆ ಕೈ ಸಾರಿ ತಿಂದು. ಏನು ಕೊಡ್ಬೇಕಾಗೈತಿ ನನಗ ಅದು ಆಯ್ತು. ಯುರೇಕಾ ಹೆಂಗ ಅಡಿಕೆ ಮೆಡಿಸಿ ಬತ್ಲೇನ ಓಡಿ ಬಂದ, ಹಂಗ ಬಸವಣ್ಣವ್ರಿಗೆ ಸ್ಫುರಣೆ ಆದ ಕೂಡ್ಲೆ ಅದು ಏನ ಆವಿರ್ಭಾವ ಆಯ್ತಲ್ಲ, ಅದನ್ನ ಹೇಳ್ತಾರ ಅವ್ರು. ಬದುಕಿದೆನು ನಾ ಬಯಸುವ ಬಯಕೆ ಕೈ ಸಾರಿ ತಿಂದು, ಹಿಂದೆ 12 ವರ್ಷದ ಚಿಂತೆಯಿಂದ ನಿಶ್ಚಿಂತೆಯಾಯಿತು. ಕೂಡಲ ಸಂಗಮ ದೇವರು ಕೃಪಾಮೂರ್ತಿಯಾದ. ಅಂದ್ರೆ ಈ 12 ವರ್ಷದ ತಮ್ಮ ಪ್ರಯೋಗದೊಳಗೆ ಇಷ್ಟಲಿಂಗ ಒಂದು ಕೊನೆ ಹಂತಕ್ಕೆ ಉತ್ಪಾದನೆ ಆಗುವವರೆಗೆ ಅವರು ಈ ಯಾವ್ಯಾವ ರೀತಿ ಪರೀಕ್ಷೆಗಳನ್ನ ಪ್ರಯೋಗಗಳನ್ನ ಮಾಡಿದಾರ ಅನ್ನೋದು ದಾಖಲೆ ಎಲ್ಲರೇ ಅದ ಏನ್ ಗುರುಗಳ?
ಅಂದ್ರೆ ಈ ಇಷ್ಟಲಿಂಗದೊಳಗೆ ಇಂತಿಂತಾವ್ ಹಿಂಗ್ ಹಾಕಬೇಕು, ಈ ಸಾಮಗ್ರಿಗಳನ್ನ ಹಾಕಬೇಕು. ನೀವ್ ಅಂದ್ರಲ್ಲ ಅದ್ರಾಗ ತುಪ್ಪ ಹಾಕ್ತಾರ, ಅಂಜನಾ ಹಾಕ್ತಾರ, ರಾಳ ಹಾಕ್ತಾರ, ಕ್ಯಾರೆಣ್ಣಿ ಹಾಕ್ತಾರ, ಹಿಂಗ ಎಲ್ಲ ಕಾಂತಶಿಲೆ ಹಾಕ್ತಾರ. ಕಾಂತಶಿಲೆ ಅಂದ್ರೆ ಅಯಸ್ಕಾಂತ ಇದನ್ರಿ, ಅದು ಚಂದ್ರಕಾಂತ ಶಿಲೆ ಅಂತ ಬರ್ತದೆ. ಚಂದ್ರಕಾಂತ ಶಿಲೆ ಅಂತ ಬರ್ತದ, ಅದು ಇದನ್ನ ಕೊಡ್ತದೆ. ಅದಕ್ಕೆ ಇವೆಲ್ಲ ಇಲ್ಲೊಬ್ರು ಪರುಶೆಟ್ರ್ ಅಂತದಾರ, ಅವು ಎಲ್ಲವನ್ನು ಸರಿಯಾಗಿ ಸೈಂಟಿಫಿಕ್ ಆಗಿ, ಒಬ್ಬರು ಮೆಣಸಿನ್ಕಾಯಿ ಅಂತ ಹೇಳಿ ಅವರು ಈ ವೈಜ್ಞಾನಿಕ ಲಿಂಗವಾಗಿ, ಅಂದ್ರೆ ಕತ್ತಲೆ ಮತ್ತು ಬೆಳಕಿಗೂ ಅಷ್ಟೇ ಮಹತ್ವ ಇವರು ಶರಣರು ಕೊಟ್ಟಾರ. ಹೌದು 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 ನೋಡ್ರಿ, ಸ್ತುತಿಸುವನೊಬ್ಬ, ನಿಂದಿಸುವನೊಬ್ಬ, ಇವರಿಬ್ಬರು ನಿಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಎಷ್ಟು ಮಜಾ ಅದ ರೀ. ಯಾವ ಟೀಕಾ ಮಾಡ್ತಾನ ಅವನು ನಮ್ಮ ಪರಮ ಬಂಧು, ಸ್ತುತಿನಿ ಏನ್ ಮಾಡ್ತಿರ್ತಾನ ಅವನು ನಮ್ಮ ಪರಮ. ಆದ್ರೂ ಗುರುಗಳೇ, ನಾನು ನನ್ನ ಅನುಭವದೊಳಗೆ ಹೇಳ್ತೀನಿ, ಸಂಬಂಧಿಗಳೇ ವೈರಿ ಆದಾಗ ಏನ್ ಮಾಡ್ತೀರಿ? ವೈರಿ ನಮ್ಮ ದೃಷ್ಟಿಯೊಳಗೆ ವೈರಿ. ದೃಷ್ಟಿಯಲ್ಲ, ಆಗೋ ಕೆಲಸಗಳಲ್ಲಿ ಸಹಕಾರ ಇಲ್ಲ ಅಂದ್ರೆ ಅಸಹಕಾರ ಸಿಕ್ಕಾಗ ಆಗೋ ಕೆಲಸಗಳು ಆಗೋದಿಲ್ಲಲ್ಲ, ಅದಕ್ಕೇನಂತೀರಿ? ಅದು ಅಕ್ಕವ ಬಹುಕಾಲಕ್ಕಲ್ಲದೆ ಸಾಧ್ಯ. ಅವನ ಮನಸ್ಸು ಪರಿವರ್ತನೆ ಆಗಬೇಕಲ್ಲ. ಅದಕ್ಕೆ ಎಂಥ ಕೊಲೆಗಡಕಾದ್ರು, ಎಂಥ ಇವಾದ್ರು ಸಹಿತ ಅವ್ರ ಅಜ್ಞಾನವನ್ನು ಹೋಗಿಸುವಂತ ಶಕ್ತಿಯನ್ನ ನಾವು ಪ್ರಾಪ್ತ ಮಾಡ್ಕೋಬೇಕು. ಅದಕ್ಕೆ ಸಾಧನೆ. ಅದಕ್ಕೆ ಅಂದ್ರೆ ನಾ ಏನಂತೀನಿ, ಎಕ್ಸಾಂಪಲ್, ನಮ್ಮಪ್ಪಗೂ ಹುಚ್ಚರಂದ್ರು, ನನಗೂ ಹುಚ್ಚರಂದ್ರು. ಅಂದ್ರೆ ಈ ಸರ್ಕಾರದ ಹುದ್ದೆ ಒಳಗೆ IAS, IPS, IFS, IRS ಆದ್ರೆ ಮಾತ್ರ ಸಕ್ಸಸ್ ಅಂತ ಅವ್ರ ದೃಷ್ಟಿ ಒಳಗೆ. ಇದಕ್ಕೇನಂತೀರಿ ಹಂಗಾರೆ? ಅದಕ್ಕೆ ನೋಡ್ರಿ, ಅದು IAS, IPS ಇದನ್ನ ಅಲ್ಲ, ಆದರೆ ಅಥವಾ ಕೋಟಿಗಟ್ಲೆ ರೊಕ್ಕಿದ್ರೆ ಮಾತ್ರ. ಆದ್ರೆ ಶರಣರಿ ಏನೇ ಯಾವ್ದಪ್ಪ ಸಂಪತ್ತು ಅಂದ್ರೆ ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನ. ಶರಣರ ದೃಷ್ಟಿಯಲ್ಲಿ ಸಂಪತ್ತು ಯಾವ್ದಪ್ಪ ಅಂದ್ರ ಹಂಗ ಕೋಟಿಗಟ್ಲೆ ಇದನ್ನ ಕೋಟ್ಯಾಧೀಶರನ್ನ ಇದನ್ನ ಅಲ್ಲುವುದಿಲ್ಲ. ಅವರು ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತಯ್ಯ. ಪಾದೋದಕ ಪ್ರಸಾದ ಜೀವಿಯ ಕಂಡೊಡೆ ಹೋದ ಪ್ರಾಣ ಬಂದಂತ ಅವ್ರ ಪ್ರಾಣ ಅಂತ. ಆಮೇಲೆ ಅನ್ಯರ ಮನೆಗೆ ಹೋಗಿ ತನ್ನುದರವ ಹೊರೆಯದ ಅತ್ತ ಶರಣರ ಕಂಡರೆ ಸಾಕ್ಷಾತ್ ಕೂಡ ಸಂಗಮ ದೇವನಿಂದ. ಯಾರು ಪರಾವಲಂಬಿ ಆಗಲ್ದ ಸ್ವತಃ ದುಡ್ದಾನ ಅವನ ದೇವರು ಅಂತ ಹೇಳ್ಬಿಟ್ಟು ಇದು ಅದು 4 ಮಂದಿನ ಉಣಿಸಿ ಉಣ್ಬೇಕು. ಅದಕ್ಕೆ ಮಾಡುವ ನೀಡುವ ಬಹಳ ದೊಡ್ಡ ಕ್ರಾಂತಿಕಾರಕ ವಿಚಾರಗಳನ್ನು ಶರಣರ ಜನಮನದಾಗ ಬಿತ್ತಿರು. ಇದರಿಂದ ಏನಾಕ್ಕದ್ರಿ? ಬಡತನ ನಿವಾರಣೆ ಆಕ್ಕದ. ಎಲ್ಲರೂ ನೀಡುವವರುಂಟು, ಬೇಡುವವರಿಲ್ಲ. ಎಲ್ಲರೂ ನೀಡವರ ಆದ್ರೆ ಬೇಡವರೇ ಯಾರಿಲ್ಲ. ಅದಕ್ಕೆ ಬೇಡುವವರಿಲ್ಲದೆ ಬಡವನಾದೇನಯ್ಯ ನಾನು ಅಂತಾರೆ ಬಸವಣ್ಣವರು. ಅದಕ್ಕೆ ಇದೇನೈತಿ, ಸಾಧು ಸಾದೆಲೆ ಬಸವ ಓದು ಕಲಿಯಿತು ಲೋಕ, ಮೇದಿನಿಗೆ ಬಂತು ಶಿವ ಬೆಳಕ, ಕಾಯಕದ ಹಾಲು ಹೊಳೆ ಹರಿಯಿತು, ದಾಸೋಹದ ತೆಪ್ಪ ತೇಲಿತು. ಅದಕ್ಕೆ ನೀಡುವವರುಂಟು, ಬೇಡುವವರಿಲ್ಲ. ಸಮೃದ್ಧಿ ಸಂತೃಪ್ತಿ ಸುವಿಧಾನದ ಬೀಡಾಗಿ ಕಲ್ಯಾಣವನ್ನು ನಿರ್ಮಾಣ. ಎದರಿಂದಪ್ಪ ಅಂದ್ರೆ ಕಾಯಕ, ಅರಿವು, ಆರಾಧನೆಯಿಂದ. ಅದಕ್ಕ ಕೆಲವೊಂದು ಅನುಭವಗಳ ಮೇಲೆ ನಮ್ಮ ಅಪ್ಪಗ ನಾನು ಅಂತಿದ್ದೆ, ಅಲ್ಪ ನೀನು ರಗಡ್ ಗಳಿಸ್ಬೋದಿತ್ತು. ನಿನಗ್ ಬೇಕಾದ್ರೆ ನೀ ಗಳಿಸ್ಬೋಲೆ. ನಮ್ಮಪ್ಪ ಅಂದಿದ್ದು ಇನ್ನು ನೆನಪದ, ನಿನಗ್ ಬೇಕಲ್ಲ ನೀ ಗಳಿಸ್ಬೋಲೆ. ನಾನು ಹಿಂಗ ನೋಡ್ ಅದೇ ನೋಡ್ರಿ ಶರಣರು ಏನ್ ಹೇಳ್ತಾರ, ಧನವನ್ನು ಇರಿಸದಿರಯ್ಯ, ಬಾಳ ಹೋಲ್ಡಿಂಗ್ ಮಾಡ್ಲಕ್ ಹೋಗ್ಬೇಡಪ್ಪ. ಇರಿಸಿದರೆ ಭವ ಬಪ್ಪುದು ತಪ್ಪದು, ನಿನಗ್ ಕಷ್ಟ ಬರುದು ತಪ್ಪಂಗಿಲ್ಲ. ಬಾರದು ಬಪ್ಪದು ಹಂಗಲ್ರಿ, ಭವ ಬಪ್ಪುದು ತಪ್ಪದು, ನಿನಗೆ ಕಷ್ಟ ಬರಲ್ದ ಹೋಗಂಗಿಲ್ಲ. ಹಣ ಅಂತಂದ್ರ ನೀವು ಹೋಲ್ಡಿಂಗ್ ಮಾಡಿದಿ ಅಂದ್ರ ಮನಿ ಇಸ್ ಆಲ್ಸೋ ಡೇಂಜರಸ್ ದೆನ್. ನೋಡ್ರಿ ಅದನ್ನ ಬಳಸು ಇದ್ರಾಗ ವಿಧಾನದಾಗ ಏನ್ ಒಬ್ಬ ಎರಿತಾತಂತ ಅದು ಹೇಳ್ತಾನಂತ. ಏನಂತಾನ, ಸಂಪತ್ತೆಲ್ಲ ತನ್ನ ವಿಪತ್ತಿಗೆ, ಬಂಧು ಬಾಂಧವರೆಲ್ಲ ತನ್ನ ಬಾಧಕಕ್ಕೆ, ಸ್ನೇಹಿತರೆಲ್ಲ ತನ್ನ ವಿರೋಧಕ್ಕೆ, ಹುಟ್ಟಿದ್ದೆಲ್ಲ ಸಾಯುತ್ತದೆ, ಕೂಡಿದ್ದೆಲ್ಲ ಚದುರುತ್ತದೆ, ಅಂಬ್ಲಿ ಕಂಬಳಿ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ. ಬರತ್ ನೋಡ್ರಿ, ಎಷ್ಟ್ ಚಂದ ಹೇಳ್ತಾರ.
ಸಂಪತ್ತೆಲ್ಲ ತನ್ನ ವಿಪತ್ತಿಗೆ, ಎಷ್ಟು ಗಳಿಸ್ಕೋತ ಹೋಕ್ಕಿ ನಿನಗೆ ಅಷ್ಟ ನಿನಗೆ ವಿಪತ್ತ ಡೇಂಜರ್ ಆಗ ಯಾವಾಗ ಇದನ್ನು. ಆಮೇಲೆ ಸಂಪತ್ತೆಲ್ಲ ತನ್ನ ವಿಪತ್ತಿಗೆ, ಬಂಧು ಬಾಂಧವರೆಲ್ಲ ತನ್ನ ಬಾಧಕಕ್ಕೆ, ಸ್ನೇಹಿತರೆಲ್ಲ ತನ್ನ ವಿರೋಧಕ್ಕೆ, ಹುಟ್ಟಿದ್ದೆಲ್ಲ ಸಾಯುತ್ತದೆ, ಕೂಡಿದ್ದೆಲ್ಲ ಚದುರುತ್ತದೆ, ಅಂಬಳಿ ಕಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ. ಇದು ಸಾಧು ಇದನ್ನು. ಅದಕ್ಕಾಗಿ ನಾನು ನಮ್ಮ ಅಪ್ಪಗ ನಾನು ಯಾಕೆ ಪ್ರಿಟೆಂಡ್ ಮಾಡ್ಕೋತೀನಿ, ಡಿಫೆಂಡ್ ಮಾಡ್ಕೋತೀನಿ ಅಂದ್ರೆ ನಮ್ಮ ಅಪ್ಪ ಹೇಳಿದ್ದೆಲ್ಲ ನನಗೆ ಅರಿವದ. ಅದಕ್ಕೆ ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು, ಪಸರಕ್ಕನು ಇಲ್ಲ, ಆಡಂಬರ ಇಲ್ಲ ಇಲ್ಲ ಅಲ್ಲಿ. ಹೌದು, ಬಂದ ತತ್ಕಾಲಕ್ಕುಂಟು, ಯಾರೋ ಬರ್ಲಿ ಉಪವಾಸ ಹೋಗಾಗಿಲ್ಲ. ಇದು ಶರಣರ ವೈಶಿಷ್ಟ್ಯ. ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನ, ಪಸರಕ್ಕನು ಇಲ್ಲ, ಅಲ್ಲಿ ಆಡಂಬರ ಅನ್ನೋದೇ ಇಲ್ಲ. ಬಂದ ತತ್ಕಾಲಕ್ಕುಂಟು, ಯಾರು ಬರ್ತಾರೆ ಎಲ್ಲರೂ ಉಂಡು ಹೋಗ್ತಾರೆ. ಇದು ಅದಕ್ಕೆ ಎಲ್ಲರೂ ಪ್ರಸಾದ ಮಾಡೋಣ್ರಿ.